ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ನಪೂರ್ಣ ಅಡುಗೆ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ನೋಡಿ, ಇವತ್ತು ಹೀರೆಕಾಯಿ ಪಲ್ಯ ಮಾಡೋದನ್ನು ತೋರಿಸ್ತೀನಿ. ಒಂದು 1/4 kg ಹೀರೆಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ. ಅದಕ್ಕೆ 1 ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ ಹೆಸರು ತಗೊಳ್ಬೇಕು. ಒಂದು ಚಿಕ್ಕ ಗಡ್ಡೆ ಆದರೆ ಸಾಕು. ಒಂದು ಚಿಕ್ಕ ಬೆಳ್ಳುಳ್ಳಿ ಆದರೆ ಸಾಕು. ನೋಡಿ, ಈಗ ಜೀರಿಗೆ ಸಾಸಿವೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಪಲ್ಯಕ್ಕೆ. ಇವು ಚಟಪಟ ಅಂದ ನಂತರ ಬೆಳ್ಳುಳ್ಳಿ ಹಾಕ್ಕೋಬೇಕು. ಚೆನ್ನಾಗಿ ಚಟಪಟ ಅನ್ನಬೇಕು. ಹೀರೆಕಾಯಿ ಪಲ್ಯ ಹೆಲ್ತಿಗೆ ಒಳ್ಳೆಯದು. ನೋಡಿ, ಎಲ್ಲ ಹಾಕಿದ್ದೀನಿ. ಬೆಳ್ಳುಳ್ಳಿ ಮತ್ತು ಕರಿಬೇವು ಹಾಕಿದ್ದೀನಿ. ನೋಡಿ, ಈಗ 1 ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ, ಮೀಡಿಯಮ್ ಸೈಜು, ಅದು ಕೂಡ ಹಾಕಿದ್ದೀನಿ. ಎಲ್ಲನೂ ಚೆನ್ನಾಗಿ ಫ್ರೈ ಮಾಡಬೇಕು. ಸ್ವಲ್ಪ ಈರುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆದ ನಂತರ ಹೆಚ್ಚಿಟ್ಕೊಂಡಿರೋ ಹೀರೆಕಾಯಿನ ಹಾಕಬೇಕು. ಹೀರೆಕಾಯಿ ಮೇಲೆ ಸಿಪ್ಪೆ ತೆಗೆದು ಹೆಚ್ಚಿಟ್ಕೊಂಡಿದ್ದೀನಿ. ಒಂದು 1/4 kg. ಇದು ಒಂದು 2-3 ಜನಕ್ಕೆ ಸಾಕಾಗುತ್ತೆ. ಬೇರೆ ಇನ್ನೊಂದು ಆಲ್ಟರ್ನೇಟಿವ್ ಇನ್ನೊಂದು ಪಲ್ಯ ಇರೋದ್ರಿಂದ ಇದು ಸಾಕಾಗುತ್ತೆ. ನೋಡಿ, ಈಗ ಹೀರೆಕಾಯಿ ಹಾಕ್ಕೊಳ್ತೀನಿ. ಹೀರೆಕಾಯಿನೂ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಹೀರೆಕಾಯಿ ಪಲ್ಯ ರೊಟ್ಟಿಗೆ, ಅನ್ನಕ್ಕೆ, ಚಪಾತಿಗೆ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ, ಚೆನ್ನಾಗಿ ಫ್ರೈ ಮಾಡಿದ್ದೆ. ನೋಡಿ, ಹೀಗೆ ಕಲರ್ ಸ್ವಲ್ಪ ಚೇಂಜ್ ಆಗಿದೆ. ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಒಂದು ಚಿಕ್ಕ ಸ್ಪೂನಿಂದ 1 ಸ್ಪೂನ್ ಅರಿಶಿನ ಪುಡಿ ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೋಬೇಕು. ನೋಡಿ, ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಆ ಸ್ಪೂನಿಂದ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ನಾನು ಸ್ವಲ್ಪ ಗ್ರೇವಿ ಥರ ಮಾಡೋದ್ರಿಂದ ಸ್ವಲ್ಪ ನೀರು ಹಾಕಿ ಒಂದು 3-4 ನಿಮಿಷ ಕುದಿಸ್ತೀನಿ ಅಷ್ಟೇ. ಸ್ವಲ್ಪ ಹಿಂಗೆ ಹಾಕ್ಕೊಂಡಿದ್ದೀನಿ, ಚಿಟಿಕೆ ಹಿಂಗು, ಸ್ವಲ್ಪ ಧನಿಯಾ ಪೌಡರ್ ಹಾಕ್ಕೊಂಡಿದ್ದೀನಿ. ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೇನು ಗರಂ ಮಸಾಲ ಏನು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹಾಗೆ ಸಿಂಪಲ್ಲಾಗಿ ಮಾಡಿದ್ದೀನಿ, ಮಸಾಲೆ ಇಲ್ಲದೆ. ಇದಕ್ಕೆ ಈ ಚಿಕ್ಕ ಗ್ಲಾಸಿಂದ 1.5 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ನೋಡಿ, 1.5 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ನಂತರ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೊಳ್ಬೇಕು. ನಾವು ಜಾಸ್ತಿ ಖಾರ ತಿನ್ನಲ್ಲ, ಅದರಿಂದ ಒಂದು ಚಿಕ್ಕ ಸ್ಪೂನು, ಈ ಸ್ಪೂನಿಂದ 1 ಸ್ಪೂನು ಖಾರದ ಪುಡಿ ಹಾಕ್ಕೊಂಡೆ. ಅಷ್ಟೇ ಸಾಕಾಗುತ್ತೆ. ಜಾಸ್ತಿ ಖಾರ ತಿನ್ನೋರಾದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಬೇಕು. ನಾವು ಯಾವಾಗಲೂ ಖಾರನೂ ಸ್ವಲ್ಪ ಕಡಿಮೆನೇ ತಿಂತೀವಿ. ನೋಡಿ, ಇದಕ್ಕೆ ನೀರು ಹಾಕಿದ್ದೀನಿ. ಚೆನ್ನಾಗಿ ಒಂದು 3-4 ನಿಮಿಷ ಕುದಿಬೇಕು. ಮುಚ್ಚಿಟ್ಬಿಡ್ಬೇಕು ಪ್ಲೇಟು. ಈ ಪ್ಲೇಟು ಸರಿ ಹೋಗಲಿ, ಇನ್ನೊಂದು ಪ್ಲೇಟ್ ಮುಚ್ಚಿಟ್ಬಿಡ್ತೀನಿ. ನೋಡಿ, ಈಗ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿಟ್ಟು ಕುದಿಯೋಕ್ಕೆ ಬಿಡಬೇಕು. ನೋಡಿ, ಇದಕ್ಕೆ ಅರಿಶಿನ ಪುಡಿ, ಖಾರದ ಪೌಡರ್, ಧನಿಯಾ ಪೌಡರ್ ಎಲ್ಲ ಹಾಕಿ ಈಗ ಕುದೀತಾ ಇದೆ. ನೋಡಿ, ಇನ್ನೊಂದು ಸ್ವಲ್ಪ ಕುದಿ ಬರಬೇಕು. ಕುದಿಬೇಕು. ನೀರೆಲ್ಲ ಸ್ವಲ್ಪ ಖಾಲಿ ಆಗಬೇಕು. ಆನಂತರ
ಮಿಕ್ಸಿ ಮಾಡಿ ಇಟ್ಕೊಂಡಿರೋ ಶೇಂಗಾ ಪೌಡ್ರ್ ಹಾಕಬೇಕು. ಬರೀ ಪ್ಲೇನ್, ಅದಕ್ಕೆ ಖಾರ ಉಪ್ಪು ಏನೂ ಹಾಕಿಲ್ಲ. ಶೇಂಗಾ ಹುರಿದು ಸಿಪ್ಪೆ ತೆಗೆದು ಮಿಕ್ಸಿ ಮಾಡಿ ಇಟ್ಕೊಂಡಿರೋದು. ಅದು ಒಂದು ಬಾಕ್ಸಲ್ಲಿ ಮಾಡಿಟ್ಕೊಂಡ್ರೆ ಈ ಪಲ್ಯಗಳಿಗೆಲ್ಲ ಹಾಕ್ಬೋದು. ನೋಡಿ, ಈ ಥರ ಬಾಟ್ಲಲ್ಲಿ ಪುಡಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದು, ಒಂದು ಬಾಟ್ಲ್ ಮಾಡಿ ಇಟ್ಕೊಂಡಿದ್ದು ಖಾಲಿಯಾಗಿದೆ. ಸ್ವಲ್ಪ ಇದಕ್ಕೆ ಹಾಕಿ ಹೋಗಿದೆ. ಒಂದು 2 ಸ್ಪೂನ್ ಹಾಕಿದರೆ ಸಾಕು, ಚಿಕ್ಕ ಸ್ಪೂನ್, ಟೀ ಸ್ಪೂನಿಂದ ಜಾಸ್ತಿನೂ ಹಾಕಬಾರ್ದು. ನೋಡಿ, ಈಗ ಆಲ್ಮೋಸ್ಟ್ ಆಲ್ ಕುದ್ದಿದೆ. ಈಗ ಚೆನ್ನಾಗಿ ಬೆಂದಿದೆ. ಒಂದು 2 ನಿಮಿಷ ಸಿಮ್ಮಲ್ಲಿಟ್ಟು ತೆಗಿಬೇಕು ಮುಚ್ಚಳ. ನೋಡಿ, ಈಗ ಶೇಂಗಾ ಪೌಡ್ರ್ ಕಲಿಸ್ಬೇಕು. ಅದಕ್ಕೆ ಇದರಿಂದ ಒಂದು 2 ಸ್ಪೂನ್ ಶೇಂಗಾ ಪೌಡರ್ ಆದರೆ ಸಾಕು. ಅದಕ್ಕೆ ಈ ಶೇಂಗಾ ಪುಡಿ ಹಾಕೋದ್ರಿಂದ ಸ್ವಲ್ಪ ಚೆನ್ನಾಗಿ ಬರುತ್ತೆ, ಗ್ರೇವಿ ಥರ. ಬೇಕಾದ್ರೆ ಅನ್ನದ ಜೊತೆನೂ ಊಟ ಮಾಡ್ಬೋದು, ಚಪಾತಿ ಜೊತೆನೂ ಚೆನ್ನಾಗಿರುತ್ತೆ, ರೊಟ್ಟಿ ಜೊತೆಗೂ ಚೆನ್ನಾಗಿರುತ್ತೆ. ನಾವು ರೊಟ್ಟಿ ಜೊತೆಗೆ ಮಾಡಿದ್ದು. ಇದ್ರ ಜೊತೆಗೆ ಆಗಲೇ ಹೆಸ್ರು ಕಾಳು ಮಾಡಿದ್ದೀವಿ. ಅದ್ರ ಜೊತೆಗೆ ಹಾಗೆ ಇನ್ನೊಂದು ಪಲ್ಯ, ಹೀರೆಕಾಯಿ ಪಲ್ಯ ಮಾಡಿದ್ದೀವಿ. ನೋಡಿ, ತುಂಬ ಚೆನ್ನಾಗಾಗಿದೆ. ನೀವು ಟ್ರೈ ಮಾಡಿ ನೋಡಿ. ತುಂಬ ಈಸಿನೇ ಮಾಡೋದು, ಒಂದು 10 ಮಿನಿಟ್ಸಲ್ಲೇ ಆಗುತ್ತೆ. ನೋಡಿ, ಪಲ್ಯ ಮಾಡಿ ಇಟ್ಬಿಟ್ರೆ ಯಾವಾಗಾದರೂ ನಾವು ಊಟ ಮಾಡುವಾಗ ಬಿಸಿ ಚಪಾತಿ ಅಥವಾ ರೊಟ್ಟಿ ಮಾಡಿಕೊಂಡು ತಿನ್ಬೋದು, ಪಲ್ಯ ಹಾಕ್ಕೊಂಡು. ನೋಡಿ, ಮುಚ್ಚಿಟ್ಬಿಡ್ತೀನಿ. ಈಗ ಗ್ಯಾಸ್ ಆಫ್ ಮಾಡ್ತೀನಿ. ನೋಡಿ, ಅದು ಹಾಗೆ ತಾನೇ ಚೆನ್ನಾಗಿ ಪಲ್ಯ ರೆಡಿಯಾಗುತ್ತೆ. ಥ್ಯಾಂಕ್ ಯು ಸೋ ಮಚ್.